ಭಾದ್ರಪದ ಶುಕ್ಲದ ಚೌತಿಯೊಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೊಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ ಹೇಳು ಲೋಕದ ಹಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ಈ ಹೇಳು ಲೋಕದ ಹಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹಣ್ಣು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮು ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಒಂದು ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಉಪಾಧ್ಯಾಯರ ಕಡೆಯಿಂದ ನಾವು ಅಭಾರಿಯಾಗಿರ್ತೀವಿ. ಅವ್ರು ನಮ್ಗೆ ಅಭಾರಿಯಾಗಿರ್ತಕ್ಕಂಥದ್ದು ಅದು ಬೇರೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಆ ನಂತರ ಬಂದ ಬ್ಯಾಚ್ಗಳು ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಆ ರಿಸಲ್ಟ್ ಏನ್ ಕೊಟ್ಟರು, ಆ ರಿಸಲ್ಟ್ ಕೊಟ್ಟ ಒಂದು ಬ್ಯಾಚ್ ಅಲ್ಲಿ ಟಾಪರ್ ಅಂತಂದ್ರೆ ಫಸ್ಟ್ ಪ್ಲೇಸ್ ಆಕ್ಯುಪೈ ಮಾಡ್ಕೊಂಡವ್ರು ಯಾರಪ್ಪ ಅಂತಂದ್ರೆ ಇದೇ ರಕ್ಷಿತಾ. ಆ ಲೆಕ್ಕದಲ್ಲಿ ನೋಡಿದ್ರೆ ಅವರು ನಮಗೆ ಕೊಡುಗೆ ಕೊಡ್ತಕ್ಕಂಥದ್ದೆಲ್ಲ, ನಾವೇ ಅವ್ರಿಗೆ ಸನ್ಮಾನ ಮಾಡ್ಬೇಕಾಗಿತ್ತು. ಅವರಿಗೆ ಅವರ ತಂದೆಗೆ ನಾವೇ ಸನ್ಮಾನ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಒಂದು ಯೋಚನೆಯನ್ನ ಮಾಡ್ಕೊಂಡ್ವಿ. ಏನಪ್ಪಾ ಅಂತಂದ್ರೆ ಅವ್ರು ನಮ್ಗೆ ಈ ಕೊಡುಗೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೊಡುಗೆಯನ್ನು ಕೊಡೋದಕ್ಕೆ ಯಾರೆಲ್ಲ ಮಾದರಿಯಾಗಿದ್ದಾರೆ, ಇನ್ಸ್ಪಿರೇಷನ್ ಆಗಿದ್ದಾರೆ, ಅವರ ಜೊತೆಗೆ ಅವ್ರಿಗೂ ಒಂದು ಸನ್ಮಾನ ಮಾಡ್ಬೇಕು ಅಂತ ಅಂದ್ಬಿಟ್ಟಿದೀನಿ. ನಾವು ಸ್ವಾಗತ ಹೇಳ್ತಕ್ಕಂಥ ಸಂದರ್ಭದಲ್ಲಿನೇ ಮಾಡ್ಬೇಕಾಗಿತ್ತು. ಸ್ವಲ್ಪ ಇದ್ ಮಾಡಿದ್ರೆ ಇವಾಗ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಮ್ಮ ಶಾಲೆಯ ಕಡೆಯಿಂದ ಒಂದು ಕಿರು ಸನ್ಮಾನ ಇರುತ್ತೆ. ಅದನ್ನ ನಡೆಸ್ಕೊಡ್ಬೇಕು ನಮ್ಮ ವಿಜಯ್ ಸರ್ ಮತ್ತು ಮೇಡಮ್. ನೀವು ಅಂತಕ್ಕಂಥದ್ದು ಎಲ್ರಿಗೂ ಮನವರಿಕೆ ಆಗಿದೆ. ಸೊ ಅದ್ರ ಬಗ್ಗೆ ನಮ್ಮ ಲಕ್ಷ್ಮಯ್ಯ ಸರ್ ಅವ್ರು ನಾವು ಅವಾಗ ಹೇಳ್ತಾನೆ ಇರ್ತೀವಿ. ಹಿರಿಯರು ಮತ್ತು ನಿವೃತ್ತ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಯ್ಯ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ, ಆ ವಿದ್ಯಾರ್ಥಿನಿ ಬಗ್ಗೆ ಮತ್ತು ಅವರ ಕೊಡುಗೆಯ ಬಗ್ಗೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕು ಅಂತ ಅವರಲ್ಲಿ ಮನವಿ. ಆಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ನಮ್ಮ ಹುಸೇನ್ ಸರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ವೇದಿಕೆ ಮೇಲೆ ಆಸೀನವಾಗಿರುವ ತಮ್ಮ ಎಲ್ಲಾ ಗಣ್ಯರಿಗೂ ನನ್ನ ಸ್ವಾಗತವನ್ನು ಬಯಸುತ್ತಾ, ನಾನು ಈ ಶಾಲೆಯಲ್ಲಿ ಓದಿದ್ದು 3 years ಬ್ಯಾಕ್. ನಾನು ಈ ಶಾಲೆಯಲ್ಲಿ ಓದಿದ್ದು. 4 ಮಾತನ್ನ ನಮ್ಮ ಶಾಲೆ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಎನ್.ಎಲ್.ಎ ಸರ್ ಬಗ್ಗೆ ಮುಂಚೆನೆ ಒಂದು ಮಾತು ಹೇಳಿದ್ದೆ. ಮುಂಚೆ ಸ್ಪೀಚ್ ಕೊಡುವಾಗ ಒಂದು ಮಾತು ಹೇಳಿದ್ದೆ, ನಮ್ಮ ಎನ್.ಎಲ್.ಎ ಸರ್ ಮನುಷ್ಯ ರೂಪದಲ್ಲಿರುವಂತಹ ದೇವರು ಅಂತ. ಹೌದಲ್ವಾ? ನಿಮ್ಗೆ ಏನೇ ಕಷ್ಟ ಆಗಿರ್ಬೋದು, ಯಾವ್ದೋ ಒಂದ್ ಇದಾಗಿರ್ಬೋದು, ಎಷ್ಟೇ ಒಂದ್ ಬಡ ಮಕ್ಳಾಗಿರ್ಬೋದು, ನಮ್ಮ ಎನ್.ಎಲ್.ಎ ಸರ್ ಹತ್ರ ಹೋಗಿ ನಂಗೆ ಈ ತರ ಇದೆ ಸರ್, ನಂಗೆ ತಗೊಳಕ್ ಆಗಲ್ಲ, ಈ ಬುಕ್ ತಗೊಳಕ್ ಆಗಲ್ಲ, ಈ ತರ ಪೆನ್ ತಗೊಳಕ್ ಆಗಲ್ಲ, ಈ ತರ ಆಗಲ್ಲ ಅಂದ್ರೆ ನಾನೇ ಕೊಡ್ಸ್ತೀನಮ್ಮ, ನೀನ್ ಹೋದ್ರೆ ಸಾಕು ನಾನೇ ಕೊಡ್ಸ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ಈ ಮಾತನ್ನ ಹೇಳ್ತಾರೆ ಎನ್.ಎಲ್.ಎ ಸರ್. ಹಾಗೆ ಈ ಶಾಲೆ ನಮ್ಮಪ್ಪ ಹೇಳ್ತಾ ಇದ್ರು, ಈ ತರ ಬೈಂಡ್ಸ್ ಕೊಡ್ಸ್ಬೇಕು ನಾವು ಒಂದ್ ಸರಿ ಆದ್ರು ಅಂತ ಹೇಳಿದ್ರೆ ನಮ್ಮಪ್ಪ ಹೇಳ್ತಿದ್ರು, ಕೊಡ್ಸೋಣ ಏನು ಅದು ಕೊಡ್ಸೋಣ ಬಿಡು. ನಾನು ಓದೋ ಟೈಮಲ್ಲಿ SLC ಅಲ್ಲಿ ಇದ್ದಾಗ 2 ರೂಪಾಯಿ ಇಲ್ಲ 3 ರೂಪಾಯಿ ಇತ್ತು ಬೈಂಡ್. ಆಗ ನಮ್ಗೆ ತಗೊಳಕ್ಕೆ ದುಡ್ಡು ಇಲ್ದೆ ಇವ್ರ ಹತ್ರ ತಗೊಂಡೋಗಿ ಬರ್ಸ್ತಿದ್ದೆ. ಈಗ ನಮ್ ತರಾನೇ ಎಷ್ಟೋ ಜನ ಇರ್ತಾರಲ್ವಾ, ಕೊಡ್ಸೋಣ ಬಿಡು ಅಂತ ಹೇಳ್ಬಿಟ್ಟು ಒಂದ್ ಮಾತಲ್ಲೇ ನಮ್ಮಪ್ಪ ಒಪ್ಕೊಂಡ್ರು. ನಮ್ಮಪ್ಪಗೆ ಧನ್ಯವಾದಗಳನ್ನ ತಿಳಿಸ್ತೀನಿ.
ಹಾಗೆ ಸರ್ ಈ ತರ ಬೈಂಡ್ಸ್ ಕೊಡ್ಬೇಕು ಸರ್, ಸ್ವಲ್ಪ ಫ್ರೀ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿದ ತಕ್ಷಣ ಒಂದ್ ಮಾತಿಗೆ ಹುಸೇನ್ ಸರ್ ಆಯ್ತಮ್ಮ ಬರ್ತೀನಿ ಅಂತ ಹುಸೇನ್ ಸರ್ ಒಪ್ಕೊಂಡ್ರು. ಅದಕ್ಕೆ ಹುಸೇನ್ ಸರ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ಕಾಲಾವಕಾಶ ಕಮ್ಮಿ ಇದೆ. ಅದಕ್ಕಿಂತ 16 ಅರ್ಪಣೆಯನ್ನ ಸ್ಟಾರ್ಟ್ ಮಾಡ್ತೀನಿ. ಆಸೀನರಾಗಿರುವಂತಹ ಕರ್ನಾಟಕ ರಕ್ಷಣಾ ಸರ್ ನಿಮ್ಮ ಹೆಸರು? ಇಲ್ಲಿ ಮುಂಚೆ ಶಿಕ್ಷಕರಾಗಿರುವಂತಹ ಲಕ್ಷ್ಮಯ್ಯ ಸರ್ ಅವ್ರಿಗೆ ವಂದನೆಗಳನ್ನ ತಿಳಿಸ್ತೀನಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆದಂತಹ ತಾಲೂಕು ಅಧ್ಯಕ್ಷರು ನಮ್ಮ ಹುಸೇನ್ ಸರ್ ಅವರಿಗೇನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ವಂದನಾರ್ಪಣೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಗುಮ್ಕಲ್ ಪಂಚಾಯತಿ ಅಧ್ಯಕ್ಷರಾದಂತಹ ನಮ್ಮ ನಾಯರ್ ಸರ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ವಂದನಾರ್ಪಣೆಗಳನ್ನು ಹೇಳ್ತೀನಿ. ಅದೇ ರೀತಿ ನಂಗಲಿ ಘಟಕದ ಇದೇ ಶಾಲೆಯಲ್ಲಿ ಓದಿದಂತಹ ನಮ್ಮ ನಾಯರ್ ಸರ್ ಅವ್ರಿಗೂ ಪಹಾರ್ ಸರ್ ಅವ್ರಿಗೂ ವಂದನಾರ್ಪಣೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ನನ್ನ ತಂದೆ ಆಗಿರುವಂತಹ ರಾಧಾಕೃಷ್ಣಪ್ಪ ಅವ್ರಿಗೂ ವಂದನಾರ್ಪಣೆಗಳನ್ನ ತಿಳಿಸ್ತೀನಿ. ಅದೇ ರೀತಿ ದಿಲೀಪ್ ಸರ್ ಅವ್ರಿಗೂ ನನ್ನ ವಂದನೆಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ನಮಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳು ಮತ್ತು ಅವರು ನಮ್ಮಿಂದ ಬಯಸ್ತಾ ಇರತಕ್ಕಂಥ ಒಂದು ಫಲಿತಾಂಶ ಎಲ್ಲದ್ರ ಬಗ್ಗೆನೂ ಸವಿಸ್ತಾರವಾಗಿ ನಿಮ್ಮ ಕಡೆಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವ್ರು ಕೇಳಿದ್ದಾರೆ. ನನ್ನ ಮನದಾಳದ ಒಂದು ಮಾತನ್ನ ಅವ್ರು ಕೇಳಿದ್ದಾರೆ. ಏನಪ್ಪ ಅಂತಂದ್ರೆ, ಈ ಸಾರಿ ಒಳ್ಳೆ ರಿಸಲ್ಟನ್ನು ನಮ್ಮ ಶಾಲೆಗೆ ನೀವೆಲ್ಲರೂ ಸಹ ಕೊಡಬೇಕು ಅಂತ. ಸಾವಿರ ಇದೇ ಮಾತು ಹೇಳಿರ್ತೀವಿ ತಾನೇ ನಾವು. ನಾವು ಮಾತ್ರ ಹೇಳಿದ್ರೆ ಸಾಲದು ಅಂತ ಇವಾಗ ಅವ್ರ ಕೈಯಲ್ಲೂ ಹೇಳಿಸ್ತಾ ಇಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೇಳಿಸ್ಕೊಂಡು ದಯವಿಟ್ಟು ನೀವು ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡಿ ಅಂತ ಮತ್ತೆ ಆ ಒಂದು ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹುಸೇನ್ ರವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ವಂದನಾರ್ಪಣೆಯನ್ನ ಮತ್ತು 4 ಮಾತನ್ನ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ರಕ್ಷಿತಾ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ತಾಯಿ ಭುವನೇಶ್ವರಿಗೆ, ದೇವಿ ಗುಂಡಪ್ಪನವರಿಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಇವತ್ತು ಮುಖ್ಯ ಅತಿಥಿಗಳು, ಇದೇ ಶಾಲೆಯಲ್ಲಿ ಓದಿರುವಂತಹ ನಮ್ಮ ಹಿರಿಯರಾಗಿರುವಂತಹ ರಾಧಾಕೃಷ್ಣಣ್ಣನವರೇ, ಅದೇ ರೀತಿ ಮುಖ್ಯ ಶಿಕ್ಷಕರು ನಿವೃತ್ತಿ ಆಗಿರುವಂತಹ ಲಕ್ಷ್ಮಯ್ಯ ಸರ್ ಅವರು, ಅದರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ರವರು, ಅದೇ ರೀತಿ ನಂಗ್ಲಿ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ದಿಲೀಪ್ ಅಣ್ಣನವರು, ಅದರ ಜೊತೆಗೆ ಗುಮ್ಕಲ್ ಪಂಚಾಯಿತಿಯ ಘಟಕದ ಅಧ್ಯಕ್ಷರಾಗಿರುವಂತಹ ನಯಾಜ್ ರವರು, ಅದರ ಜೊತೆಗೆ ವರಸಿದ್ಧಿ ವಿನಾಯಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ಶ್ರೀನಿವಾಸ್ ಸರ್ ಅವರು, ಅದರ ಜೊತೆಗೆ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆ ವಿದ್ಯಾರ್ಥಿನಿಯರು ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ನಾನು ಇವತ್ತು ಬಯಸ್ತಾ ಇದ್ದೀನಿ. ಇದು 4ನೇ ವರ್ಷ. 4 ವರ್ಷಗಳಿಂದ ಕೂಡ ತಮಗೆ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಸಹಾಯ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಯಾಕಪ್ಪ ಅಂದ್ರೆ ಇದು ನಂಗ್ಲಿ ಮುಳುಬಾಗಿಲು ಗಡಿಭಾಗ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ತಮಗೆ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಏನು ಹಿರಿಯರು ಉಳಿಸಿದ್ದಾರೆ ಕನ್ನಡ ನೆಲ ಜಲ ಭಾಷೆ ನಮ್ಮ ಮುಳುಬಾಗಿಲು ಇತಿಹಾಸ, ಅದನ್ನ ಉಳಿಸ್ಬೇಕಾಗಿರೋದು ನಾವು ಮತ್ತೆ ಮುಂದಿನ ನೀವು ಮಕ್ಕಳು, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದ್ರಿಂದ ಈ ನಂಗ್ಲಿಯಲ್ಲಿ ವರಸಿದ್ಧಿ ವಿನಾಯಕ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಹಲವಾರು ರಾಜ್ಯಗಳಲ್ಲಿದ್ದಾರೆ. ಒಳ್ಳೆ ವಿದ್ಯಾವಂತರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ನಂಗ್ಲಿಯ ಹೆಸರನ್ನು ಹಲವಾರು ಜಿಲ್ಲೆಗಳಲ್ಲಿ ಅದರ ಜೊತೆಗೆ ಹಲವಾರು ರಾಜ್ಯಗಳಲ್ಲಿ ಕೂಡ ನಂಗ್ಲಿಯ ಹೆಸರು ಕೇಳ್ಬಡ್ತಾ ಇದೆ. ಆದ್ರಿಂದ ಗಡಿಭಾಗ ಆಗಿರುವ ನಮ್ಮ ನಂಗ್ಲಿ ನಾವು ಶಾಶ್ವತವಾಗಿ ಉಳಿಸ್ಬೇಕು ಅಂದ್ರೆ ನಾವು ಯಾಕೆ ಉಳಿಸ್ಬೇಕು, ಯಾಕೆ ಬೆಳೆಸ್ಬೇಕು ಅನ್ನೋದನ್ನ ತಾವೆಲ್ಲರೂ ಕೂಡ
ತಿಳ್ಕೊಬೇಕಾಗಿದೆ. ಆದ್ರಿಂದ ಇವತ್ತು ನಾವು ಇದೇ ಶಾಲೆಯಲ್ಲಿ ಓದಿರುವಂತಹ ರಕ್ಷಿತಾ ಮತ್ತು ಜಗದೀಶ್ ಇಲ್ಲೇ ಓದಿರೋರು. ಅವ್ರಿಗೆ ನಾವು 2 ವರ್ಷ ಹಿಂದೆನೆ ಇಲ್ಲೇ ಕೂತಿದ್ರು. ರಕ್ಷಿತಾ, ನೀನ್ ಎಲ್ಲಿ ಕೂತಿದ್ಯಾ ಮಗು? ಅಲ್ಲೇ ಕೂತಿದ್ರು ರಕ್ಷಿತಾ. ಆವಾಗ ಆ ಮಗು ಒಳ್ಳೆ ವಿದ್ಯಾವಂತರಾಗಿ ಈ ಶಾಲೆಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಇವತ್ತು ಪ್ರತಿಯೊಂದು ವರ್ಷನೂ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬೈಣಿಗಳು ಕೊಡ್ತಿರುವಾಗ ಈ ವರ್ಷ ರಾಧಾಕೃಷ್ಣನ ಫೋನ್ ಮಾಡಿ, ಬೇಡ ನಾವು ಈ ಸತಿ ನಾವು ವರಸಿದ್ದಿ ವಿನಾಯಕ ಶಾಲೆಯಲ್ಲಿ ರಕ್ಷಿತಾ ಮತ್ತೆ ಜಗದೀಶ್ ಅವರು ಓದಿದ್ದಾರೆ, ಈ ಒಂದು ಚಿರುಕಾಣಿಕೆಯನ್ನು ಈ ವರ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ತುಂಬಾ ಸಂತೋಷ ಆಯಿತು. ನಾವು ವರ್ಷ ಕೊಡ್ತಿರೋದ್ರಿಂದ ಅವರ ಒಂದು ಅರಿವು, ಈ ಶಾಲೆ ನಾನು ಓದಿದ್ದೀನಿ, ನನ್ನ ಶಾಲೆಗೆ ಏನಾದ್ರೂ ಒಂದು ಚಿಕ್ಕ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದಿದೆಯಲ್ಲ ಯಾರಿಗೆ? ಜಗದೀಶ್ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ. ಅದ್ರ ಜೊತೆಗೆ ಅವರ ತಂದೆ ಆಗಿರುವಂತಹ ರಾಧಾಕೃಷ್ಣನ್ ಅವರಿಗೆ ಜೋರಾಗಿ ಚಪ್ಪಾಳೆ ಅನ್ನೋ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು. ಅರ್ಥ ಆಯ್ತಾ? ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲ. ಜಾತಿ ಒಂದೇ, ಗಂಡು ಮತ್ತೆ ಹೆಣ್ಣು, ಅದು ಬಿಟ್ರೆ ಬೇರೆ ಯಾವುದು ಇಲ್ಲ. ಹಲವಾರು ಜಾತಿಗಳನ್ನ ರಾಜಕೀಯದವರು ಸೃಷ್ಟಿ ಮಾಡ್ಕೊಂಡು ಬರ್ತಿರ್ತಾರೆ. ಆದ್ರಿಂದ ನಮಗೆ ಆ ರಾಜಕೀಯ ಬಗ್ಗೆ ನಮಗೆ ಬೇಡ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ, ಏನು ಕುವೆಂಪುರವರು ಬರೆದಿದ್ದಾರೆ ನಾಡಗೀತೆಯಲ್ಲಿ, ಹಿಂದೂ ಕ್ರಿಶ್ಚಿಯನ್ಸ್ ಮುಸಲ್ಮಾನ ಅಂತ ಹೇಳ್ಬಿಟ್ಟು ಒಂದು ತಾಯಿಯ ಮಕ್ಕಳಂತ ನಾವೆಲ್ಲರೂ ಕೂಡ ಬದುಕು ಬಾಳಬೇಕೆ ಹೊರತು ಯಾವುದು ಕೂಡ ತಾರತಮ್ಯ ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ತಾವು ಆವಾಗಲೇ ನಾನು ಹೇಳಿದೆ. ಆದ್ರಿಂದ ಇವತ್ತು ತಮಗೆ SLC ಮಕ್ಕಳಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ತಮ್ಮ ಸಹಕಾರ ಕೊಡ್ತಾ ಇದ್ದೀವಿ. ತಾವು ಈ ಒಂದು ಶಾಲೆಯಲ್ಲಿ ಓದು ಒಳ್ಳೆ ಅಂಕಗಳನ್ನ ಪಡಿಬೇಕು. ಹಲವಾರು ನಮ್ಮ ಮಹಾದ ಹೇಳ್ದಂಗೆ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿನಿಯರು ಮುಂದೆ ಬರ್ತಿದ್ದಾರೆ. ವಿದ್ಯಾರ್ಥಿಗಳು ಯಾಕೆ ಸ್ವಲ್ಪ ಹಿಂದೆ ಇದ್ದಾರೆ, ಅದರಲ್ಲಿ ತಾವು ಮನೆ ಮಾಡ್ಕೊಂತೀನಿ. ತಾವು ಕೂಡ ಮುಂದೆ ಬರಬೇಕು. ಹೆಣ್ಣು ಮಕ್ಕಳು ಸಮಾನವಾಗಿ ಗಂಡು ಮಕ್ಕಳು ಕೂಡ ನಿಂತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆ ಏನೂ ಕೂಡ ಕಡಿಮೆ ಮಾಡಲ್ಲ. ನಮ್ಮ ತಂದೆ ತಾಯಿಗಳು ನೀವು ನೆರಳಲ್ಲಿ ಕೂತಿದ್ದೀರಾ. ಇವತ್ತು ನಮ್ಮ ತಂದೆ ತಾಯಿಗಳು ಬಿಸಿಲಲ್ಲಿ ಕಷ್ಟಪಡ್ತಿದ್ದಾರೆ, ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ, ಗಾಡಿ ಕೆಲಸಕ್ಕೆ ಹೋಗಿದ್ದಾರೆ, ಆಟೋ ಡ್ರೈವರ್ಗಳಾಗಿದ್ದಾರೆ, ಬಸ್ ಡ್ರೈವರ್ಗಳಾಗಿದ್ದಾರೆ, ಈಚರ್ ಡ್ರೈವರ್ಗಳಾಗಿದ್ದಾರೆ. ಯಾಕೆ ಹೇಳಿ? ನಿಮಗೋಸ್ಕರ. ನೀವು ವಿದ್ಯಾವಂತರಾಗಬೇಕು, ಮುಂದಿನ ಒಂದು ಪ್ರಜೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ಸಾಗಬೇಕು, ಬೆಳಿಬೇಕು, ಬಾಳ್ಬೇಕು ಅನ್ನೋದು ಅವತ್ತಿಂದ ನಮ್ಮ ತಂದೆ ತಾಯಿಗೆ ಒಂದೇ ಕನಸು, ನನ್ನ ಮಗು ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಸಂಸ್ಕಾರ ರೀತಿಯಲ್ಲಿ ಹೋಗ್ಬೇಕು, ಬೆಳಿಬೇಕು, ಬಾಳ್ಬೇಕು ಅನ್ನೋ ಆಸೆ ಇರ್ತದೆ. ಅದರ ಜೊತೆಗೆ ಈ ಶಾಲೆಯಲ್ಲಿ ಏನು ವರಸಿದ್ದಿ ವಿನಾಯಕ ಶಾಲೆ ಇದೆ, ನಮ್ಮ ಶ್ರೀನಿವಾಸ್ ಸರ್ ತುಂಬಾ ಕಷ್ಟಪಟ್ಟು ತಮ್ಮನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು, ನಮ್ಮ ಶಾಲೆ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋ ಕನಸು ಮನೋಭಾವನೆ ಇಟ್ಕೊಂಡು ತಮ್ಮಲ್ಲಿ ಆ ಒಂದು ಪಾಠವನ್ನು ಹೇಳಿಕೊಟ್ಟು ಒಂದು ಮುಂದೆ ಕಳಿಸ್ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ತಾವೆಲ್ಲರೂ ಕೂಡ ಈ ಬಾರಿ ಈ ನಮ್ಮ ವರಸಿದ್ದಿ ವಿನಾಯಕ ಶಾಲೆಗೆ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡ್ಬೇಕು. ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೆ ಹಾಗೂ ನಮ್ಮ ವರಸಿದ್ದಿ ವಿನಾಯಕ ಶಾಲೆ ಎಲ್ಲಾ ಸಿಬ್ಬಂದಿ ಶಿಕ್ಷಕರು ಕೂಡ ಒಳ್ಳೆ ರಿಸಲ್ಟ್ ತಂದು ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಾನು ಪೆನ್ನು ಮತ್ತೆ ಸಾಮಗ್ರಿಗಳು ತಮಗೆ ವಿತರಣೆ ಮಾಡ್ತಾ ಇದೀವಿ. ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರೆದು, ಯಾವುದೂ ಕೂಡ ಏನು ಹತ್ರದಲ್ಲಿದೆ, ಇನ್ನು 12-13 ದಿನ ನಿಮ್ಗೆ ಎಕ್ಸಾಮ್ ಇದೆ, ದಯವಿಟ್ಟು ಯಾವುದೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಬೇಡಿ, ಓದೋದ್ರ ಕಡೆ ಗಮನ ಕೊಟ್ಟು ಒಳ್ಳೆ ಒಂದು ರಿಸಲ್ಟ್ ಅನ್ನ ತಂದು ಕೊಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ನಾನು ಪದೇ ಹೇಳ್ತಾ ಇರ್ತೀನಿ, ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟಿದೀವಿ, ಒಂದಲ್ಲ ಒಂದಿನ ನಾವೆಲ್ಲರೂ ಸಾಯಲೇಬೇಕು. ನಾವೆಲ್ಲರೂ ಕೂಡ ಭಗವಂತ ಮೇಲಿಂದ ಪಾಸ್ ಕೊಟ್ಟು ಕೊಡ್ಸಿದ ನಮ್ಗೆ ಈ ಭೂಮಿ ಮೇಲೆ, ನಾವು ಮತ್ತೆ ಪಾಸ್ ರಿಟರ್ನ್ ಕೊಳ್ಳಲೇಬೇಕು. ಪಾಸ್ ನಾನು ಇಟ್ಕೊಂಡಿದ್ದೆ ಅಂದ್ರೆ ಬಿಡಲ್ಲ. ಯಮಧರ್ಮರಾಯ ಬಾ ಅಂತಾನೆ ಟೈಮ್ ಆಗಿದ ತಕ್ಷಣ, ಅದಕ್ಕೋಸ್ಕರ ಲಾಠಿ ಬೀಸ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರಿಂದ ನಾವೆಲ್ಲರೂ ಇರೋ ಗಂಟ ಕೂಡ ಒಳ್ಳೆಯವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಮುಖಿಯ ಕೆಲಸಗಳನ್ನ ಮಾಡಬೇಕು. ಇವತ್ತು ನಿಜವಾಗ್ಲೂ ರಕ್ಷಿತಾ ಮತ್ತೆ ಜಗದೀಶ್ ಅವರು ಮಾಡಿರೋ ಕೆಲಸ ನಂಗೆ ತುಂಬಾ ಸಂತೋಷ ತಂದಿದೆ. ಅದೇ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಒಂದು ಸಮಾಜ ಸೇವೆಯನ್ನ ಮಾಡಲಿ. ಎಷ್ಟಿದೆಯೋ ಅಷ್ಟೇ ಸಾಕು. ಲಕ್ಷ ಕೋಟಿ ಸಾವಿರಗಳು ಮಾಡೋಸಿನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಹಾಯ ಮಾಡಿಕೊಂಡು ಇನ್ನೊಬ್ಬರ ಜೊತೆಗೆ ಕರ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅವ್ರಿಗೆ ಒಳ್ಳೇದಾಗ್ಲಿ. ರಕ್ಷಿತಾ ಮತ್ತೆ ಜಗದೀಶ್ ಅವ್ರಿಗೆ ಒಂದು ಒಳ್ಳೆ ವಿದ್ಯಾವನ್ನ ಮುಂದೆ ಭಗವಂತ ಕೊಳ್ಳಿ, ಒಳ್ಳೆ ದಾರಿಯಲ್ಲಿ ಹೋಗ್ಲಿ, ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಅವರು ಮಾಡ್ಲಿ ಅಂತ ಈ ವೇದಿಕೆ ಮೇಲೆ ಆಸೆಯಿಂದ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಗುಮ್ಕಲ್ ಪಂಚಾಯಿತಿಯ ಅಧ್ಯಕ್ಷ ಮೊನ್ನೆ ತಾನೇ ರಾಯಲ್ ಮಾನದಿನ ಆದರ್ಶ ಪ್ರೌಢಶಾಲೆಯಲ್ಲಿ ಕೂಡ ಅಲ್ಲಿ ಒಂದು ಮಕ್ಕಳಿಗೆ
ಬೈಂಡ್ಗಳನ್ನ ವಿತರಣೆ ಮಾಡಿದ್ರು. ಅವ್ರಿಗೂ ನಮ್ಮ ಪಹಾದವರು ಪ್ರತಿಯೊಂದು ವರ್ಷನೂ ಕೂಡ ವಿದ್ಯಾರ್ಥಿಗಳಿಗೆ ಅವ್ರ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡಲಿ, ನನಗೂ ಮಾಡಲಿ, ನಿಮಗೂ ಮಾಡಲಿ, ಎಲ್ರಿಗೂ ಚೆನ್ನಾಗಿ ಒಳ್ಳೇದ್ ಮಾಡಲಿ ಅಂತ ಭಗವಂತ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ, ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಭಗವಂತ ಶಕ್ತಿ ಕೊಟ್ಟು ಇನ್ನೂ ವಿದ್ಯಾರ್ಥಿಗಳಿಗೆ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುವ ಸಹಾಯ ಭಗವಂತ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ಮುಳಬಾಗಿಲೇಶ್ವರು ಕೂಡ ಈ ಕಾರ್ಯಕ್ರಮ ಆಗಮಿಸಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ನಿಮಗೆಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಬದುಕೋಣ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ, ನನಗೆ ಪಾಠ ಮಾಡಿರುವಂತ ಗುರುಗಳಿಗೆ ಯಾವತ್ತೂ ಕೂಡ ಕೆಟ್ಟ ಹೆಸರು ತರಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇದು ನಮ್ಮ ಮುಳುಬಾಗಿಲು ಗಡಿ ಭಾಗ, ಉಳಿಸ್ಬೇಕಾಗಿರೋಂತ ನೀವೇ. ಅರ್ಥ ಆಯ್ತಾ? ಈ ನೆಲ, ಜಲ, ಭಾಷೆ, ನಮ್ಮ ಭಾಷೆಯನ್ನ ಉಳಿಸ್ಬೇಕಾಗಿರೋದು ನಾವೇ, ಬೇರೆ ಯಾರು ಬರಲ್ಲ. ಬೇರೆ ಹೊರ ರಾಜ್ಯಗಳಿಂದ ಬಂದು ನಮ್ಮ ಭಾಷೆನ ಉಳಿಸಲ್ಲ, ಅರ್ಥ ಬಳಸ್ಕೊಂಡು ಹೋಗ್ತಾರೆ ಅಷ್ಟೇ. ಆದ್ರಿಂದ ನಾವಿಲ್ಲಿ ಹುಟ್ಟಿದೀವಿ, ಬೆಳೆದಿದೀವಿ, ನಮ್ಮ ಈ ನೆಲ, ಜಲ, ಭಾಷೆ ಎಲ್ಲ ನಾವು ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಿರಿಯರು ಏನು ಉಳಿಸಿದ್ದಾರೆ ಅದನ್ನ ನಾವು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ತೆಲುಗು ಏನು ಬೇರೆ ಭಾಷೆಲಿ ಅದನ್ನ ಹೆಚ್ಚು ಮಾತಾಡಕ್ ಹೋಗ್ಬೇಡಿ. ಕನ್ನಡ ಭಾಷೆಯನ್ನ ಮಾತನಾಡಿ, ಮನೆಗಳಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಎಲ್ಲಿ ಹೋದ್ರೂ ಕೂಡ ಕನ್ನಡವನ್ನು ಮಾತನಾಡಿ, ಕನ್ನಡ ಭಾಷೆಯನ್ನ ಉಳಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಧಾಕೃಷ್ಣನ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ ಮತ್ತು ಮುಖ್ಯ ಶಾಲೆಯ ಶಿಕ್ಷಕರಿಗೂ ಸ್ವಾಗತ ಬಯಸುತ್ತಾ ಮತ್ತು ನಿಮ್ಗೆಲ್ರಿಗೂ ಸ್ವಾಗತ ಬಯಸುತ್ತಾ, ಈ ಸತತವಾಗಿ ನಾವು ಈ 4ನೇ ವರ್ಷ ಇಲ್ಲಿ ಬೈಂಡ್ ಕೊಡ್ತಾ ಇರೋದು. ನಾನು ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷನಾಗಿ 4ನೇ ವರ್ಷ. ನಾನು ಇದೇ ಶಾಲೆಯ ವಿದ್ಯಾರ್ಥಿ. ನಾನು ಮೊದಲನೇ ವರ್ಷ ನಾನು ಅಧ್ಯಕ್ಷನಾದೆ. ಅಲ್ಲಿಂದನೂ ಸಹ ಯಾವ ಶಾಲೆ ಕೊಡ್ತೀವೋ ಇಲ್ಲೋ ಈ ಶಾಲೆಗೆ ನಾವು ಪರೀಕ್ಷಾ ಸಾಮಗ್ರಿಗಳು ಕೊಡಬೇಕಂತ ಕೊಟ್ಟಿದ್ದೀವಿ. ಇದು 4ನೇ ವರ್ಷ. ಹೋದ ವರ್ಷ ನಾವು ರಕ್ಷಿತಾ ರಾಧಾಕೃಷ್ಣಪ್ಪ ಎನ್ನೋ ಹುಡುಗಿ ಇದೇ ಶಾಲೆಯಲ್ಲಿ ಅತಿ ಉನ್ನತ ಅಂಕಗಳನ್ನು ತೆಗೆದಿದ್ಲು. ಆ ಹುಡುಗಿಗೂ ನಾವು ಸನ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷ ಆ ಹುಡುಗಿ ನಾವು ರಕ್ಷಣಾ ವೇದಿಕೆಯಿಂದ ಪ್ರತಿ ವರ್ಷ ನಾವು ಈ ಬೈಂಡ್ಗಳನ್ನು ಕೊಡ್ತಾ ಇದ್ವಿ. ಈ ವರ್ಷ ಆ ಹುಡುಗಿನೂ ಅವ್ರ ತಂದೆ ನಾವು ಈ ವರ್ಷ ನಮ್ಮ ಶಾಲೆಗೆ ನಾವು ಈ ಬೈಂಡ್ಗಳನ್ನು ಕೊಡ್ತೇವೆ ಅಂತ ಮುಂದೆ ಬಂದು ಕೊಡಿಸಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹೋದ ವರ್ಷ ನಾವು ಇದೇ ಫೀಲ್ಡ್ ಅಲ್ಲಿ ಎಲ್ಲ ಶಾಲೆ ಮಕ್ಕಳನ್ನ ಕರೆಸಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರೆ ನೀವು ನೋಡಿದೀರಾ. ಅದರ ಉದ್ದೇಶ ಏನಂದ್ರೆ ಯಾರು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಅವ್ರಿಗೆಲ್ಲ ನಾವು ಸನ್ಮಾನ ಮಾಡಿದ್ದೀವಿ. ನಿಮ್ಮಲ್ಲಿ ಮನವಿ ಮಾಡೋದು, ಹೋದ ವರ್ಷ ಎಲ್ಲ ಶಾಲೆಯ ಮಕ್ಕಳು ಹೆಣ್ಮಕ್ಳೇ ಇದ್ರು, ಒಂದೇ ಒಂದು ಮಗು ಕೂಡ ಗಂಡು ಮಗು ಇರಲಿಲ್ಲ. ಈ ಮಾತೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಈ ವರ್ಷ ನೀವು 2025ರಲ್ಲಿ ಗಂಡು ಮಕ್ಳನ್ನು ತಗೋಬೇಕು, ಹೆಣ್ಮಕ್ಳನ್ನು ತಗೋಬೇಕು. ಅವ್ರಿಗೆಲ್ಲ ನಾವು ರಕ್ಷಣಾ ವೇದಿಕೆಯ ವತಿಯಿಂದ ನಿಮಗೂ ಮತ್ತು ನಿಮ್ಮ ಏನು ತಂದೆ ತಾಯಿ ಇದ್ದಾರೆ ಅವ್ರಿಗೆ ಇದೇ ವೇದಿಕೆಯಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಎಲ್ಲರೂ ಸಹ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ಅತಿ ಹೆಚ್ಚು ಅಂಕಿ ಪಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾತನ್ನು ಮಾತಾಡೋ ಅವಕಾಶ ಮಾಡಿರೋ ತಮ್ಮ ಎಲ್ರಿಗೂ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇದೇ ಥರ ಕಾರ್ಯಕ್ರಮಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಆಧ್ವರ್ಯದಲ್ಲಿ ನಮ್ಮ ಶಾಲೆಯಲ್ಲಿ ನಡೀಬೇಕು ಅಂತ ಮನವಿ. ಅದೇ ರೀತಿಯಾಗಿ ಬೇಡ ಇದೆ
ಎಕ್ಸಾಮ್ನಲ್ಲಿ ನಿಮಗೆಲ್ಲ ಅನುಕೂಲ ಆಗಬೇಕಲ್ಲ, ಅದಕ್ಕಾಗಿ ಬನ್ನಿ ಅಂತ ಕರೆಯೋ ಬಂದು ನೀವು ಈ ಲೈನಲ್ಲೇ ಇರ್ಬೇಕು. ಆ ಕಡೆ ಹೋದ್ರೆ ಮತ್ತೆ ಸೇರ್ಸೋದಿಲ್ಲ. ಲೈನಲ್ಲಿ ಎರಡು ಲೈನ್ ಮಾಡಿ ಒಂದೊಂದು ಲೈನ್ ಕಳಿಸ್ತೀವಿ. ಅಮ್ಮ ಅಂತ ಹೇಳಿ ಸರ್ ಇಲ್ಲ ಕೊಟ್ಟಿದ್ದೀನಿ.